ಎಲ್ಲರ ಮೊಬೈಲ್ ರೀಚಾರ್ಜ್ ಬಿಲ್ ಜಾಸ್ತಿ. ದೊಡ್ಡ ಬಾಂಬ್ ಹಾಕಿದ ಏರ್ಟೆಲ್, ಜಿಯೋ, ವಿಐ ಏನ್ ಮಾಡ್ತವೆ? ನಮಸ್ಕಾರ ಸ್ನೇಹಿತರೆ, ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಬಿರುಗಾಳಿ ಹೇಳ್ತಾ ಇದೆ. ನಿಮ್ಮ ಮೊಬೈಲ್ ರೀಚಾರ್ಜ್, ಇಂಟರ್ನೆಟ್ ಎಲ್ಲದರ ಬೆಲೆ ಜಾಸ್ತಿ ಆಗೋ ಟೈಮ್ ಬಂದಂಗೆ ಕಾಣಿಸ್ತಾ ಇದೆ ಹೆಚ್ಚಿನವ್ರದ್ದು. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇಂಟರ್ನೆಟ್ ಬಿಲ್ ಕೂಡ ಜಾಸ್ತಿ ಆಗ್ಬೋದು. ಇಲ್ಲ ನಾ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಇಂಟರ್ನೆಟ್ ಸ್ಪೀಡ್ ಸ್ಲೋ ಆಗ್ಬೋದು. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಮ್ಮೆ ಊಹೆ ಮಾಡಿ. ಸಾಮಾನ್ಯವಾಗಿ ಒಂದು ರಸ್ತೆಯಲ್ಲಿ ಬಸ್ಸು, ಕಾರು, ಲಾರಿ ಎಲ್ಲರೂ ಒಟ್ಟಿಗೆ ನುಗ್ಗಿದ್ರೆ ಏನಾಗುತ್ತೆ? ಟ್ರಾಫಿಕ್ ಆದರೆ ಎಲ್ರಿಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ಆದರೆ ಯಾರು ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಒಂದು ಸಪರೇಟ್ VIP ಲೇನನ್ನು ನಾವು ಮಾಡಿಕೊಡ್ತೀವಿ. ಝೀರೋ ಟ್ರಾಫಿಕ್, CMಗೆ PMಗೆ ಇದ್ದಂಗೆ. ಆ ರೋಡಲ್ಲಿ ನಿಮ್ಮ ಕಾರ್ ಮಾತ್ರ ನೀವು ಹೋಗ್ಬಿಡ್ಬೋದು ಅಂತ ಹೇಳಿದ್ರೆ ಏನಾಗುತ್ತೆ? ಟ್ರಾಫಿಕ್ ಇರಲ್ಲ, ಫುಲ್ ಸ್ಪೀಡಾಗಿ ಹೋಗ್ಬೋದಲ್ವಾ? ಹೆಂಗಿರುತ್ತೆ ಈ ಆಪ್ಷನ್ ನಿಮಗೆ ಸಿಕ್ಕಿದ್ರೆ? ಸೇಮ್ ಇದೇ ಲಾಜಿಕ್, ಸೇಮ್ VIP ಕಲ್ಚರ್ ನಮ್ಮ ಇಂಟರ್ನೆಟ್ ಪ್ರಪಂಚಕ್ಕೂ ಎಂಟ್ರಿ ಕೊಡ್ತಾ ಇದೆ. ಭಾರತದ ಟೆಲಿಕಾಂ ದೈತ್ಯ ಏರ್ಟೆಲ್ 5G ನೆಟ್ವರ್ಕ್ ಸ್ಲೈಸಿಂಗ್ ಹೆಸರಲ್ಲಿ ದೊಡ್ಡ ಗೇಮ್ ಶುರು ಮಾಡಿದೆ. ಅದರ ಹೆಸರೇ ಪ್ರಯಾರಿಟಿ 5G ಪ್ಲಾನ್. ಅಂದರೆ ಇನ್ಮುಂದೆ ಹೆಚ್ಚೆಚ್ಚು ದುಡ್ಡು ಕೊಟ್ಟು ಪೋಸ್ಟ್ ಪೇಯ್ಡ್ ಬಳಸೋರಿಗೆ ಇಂಟರ್ನೆಟ್ನಲ್ಲಿ ಸೂಪರ್ ಫಾಸ್ಟ್ ಲೇನ್ ಸಿಗುತ್ತೆ. ಅದೇ ಕಮ್ಮಿ ರೀಚಾರ್ಜ್ ಮಾಡೋ ಸಾಮಾನ್ಯ ಪ್ರೀಪೇಯ್ಡ್ ಗ್ರಾಹಕರಿಗೆ ಸ್ಲೋ ಲೇನ್ ಸಿಗುತ್ತೆ. ಇದು ನೇರ ನೆಟ್ ನ್ಯೂಟ್ರಾಲಿಟಿ ನಿಯಮಗಳ ಕಗ್ಗೊಲೆ ಅಂತ ದೇಶಾದ್ಯಂತ ಭಾರಿ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು ಏರ್ಟೆಲ್ನ ಹೊಸ ಆಟ? ದುಡ್ಡು ಕೊಟ್ಟವರಿಗೆ ಮಾತ್ರ ಫಾಸ್ಟ್ ಇಂಟರ್ನೆಟ್ ಕೊಟ್ರೆ, ಝೀರೋ ಟ್ರಾಫಿಕ್ ಮಾಡಿಕೊಟ್ರೆ ಉಳಿದವರು ಟ್ರಾಫಿಕಲ್ಲಿ ಬಿದ್ದು ಸಾಯ್ಲಿ ಅಂತನಾ? ಸ್ಲೋ ಸ್ಪೀಡಲ್ಲಿ ಸಾಮಾನ್ಯ ಜನರ ಕತೆ ಏನು? ನೆಟ್ವರ್ಕ್ ಸ್ಲೈಸಿಂಗ್ ಅನ್ನೋ ಈ ಹೊಸ 5G ಕಾನ್ಸೆಪ್ಟ್ ಹಿಂದೆ ಇರೋ ಲಾಜಿಕ್ ಏನು? ಬನ್ನಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಮ ಪ್ರತಿಯೊಬ್ಬರ ಮೊಬೈಲ್, ನಿಮ್ಮ ನೆಕ್ಸ್ಟ್ ವಿಡಿಯೋ ನೋಡೋ ಸ್ಪೀಡ್ ಎಲ್ಲದ್ರ ಮೇಲೂ ಇದು ಪರಿಣಾಮ ಉಂಟಾಗ್ಬೋದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಏರ್ಟೆಲ್ನ ಹೊಸ ಪ್ಲಾನ್, ಹೆಚ್ಚು ಹಣ ಕೊಟ್ರೆ ಹೈ ಸ್ಪೀಡ್ ಇಂಟರ್ನೆಟ್. ಎಸ್, ಮೇ 19, 2026 ಏರ್ಟೆಲ್ ಸೈಲೆಂಟ್ ಆಗಿ ಒಂದು ಹೊಸ ಆಫರ್ ಲಾಂಚ್ ಮಾಡ್ತು. ಅದೇ ಪ್ರಿಫರೆನ್ಷಿಯಲ್ 5G. ಇಲ್ಲಿವರೆಗೂ ರೂಲ್ಸ್ ಹೇಗಿತ್ತು? ನೀವು 299 ರೂಪಾಯಿದು ಪ್ರೀಪೇಯ್ಡ್ ಹಾಕ್ಸಿದ್ರು ಸರಿ, ಅಥವಾ 1599 ರೂಪಾಯಿ ಕೊಟ್ಟು ಪೋಸ್ಟ್ ಪೇಯ್ಡ್ ಬಿಲ್ ಕಟ್ಟಿದ್ರು ಸರಿ, ಒಂದು ಮೊಬೈಲ್ ಟವರ್ನಿಂದ ಬರೋ ಸಿಗ್ನಲ್ ಮತ್ತು ಇಂಟರ್ನೆಟ್ ಸ್ಪೀಡ್ ಇಬ್ಬರಿಗೂ ಒಂದೇ ಆಗಿರ್ತಾ ಇತ್ತು. ಟವರ್ಗೆ ನೀವು ಯಾರು ಅಂತ ಗೊತ್ತಿರಲಿಲ್ಲ, ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ಗೊತ್ತಿರಲಿಲ್ಲ. ಆದರೆ ಹೊಸ ಪ್ಲಾನ್ ಬಂದ ಮೇಲೆ ಸ್ಟೋರಿ ಚೇಂಜ್ ಆಗಿದೆ. ಈಗ GST ಬಿಟ್ಟು 499 ರೂಪೀಸ್ ಹಾಕ್ಸಿದ್ರೆ ಹೆಚ್ಚು ಸ್ಪೀಡ್ನಲ್ಲಿ 5G ಸಿಗ್ತಾ ಇದೆ. ಅಫ್ಕೋರ್ಸ್ ಈಗ ಸದ್ಯಕ್ಕೆ ಏರ್ಟೆಲ್ ಬಳಸ್ತಿರೋ ಪ್ರತಿಯೊಬ್ಬರಿಗೂ ಈ ಸರ್ವಿಸ್ ಲಭ್ಯ ಇಲ್ಲ. ಹಂತವಾಗಿ ಜಾರಿಗೆ ತರ್ತಾ ಇದ್ದಾರೆ. ಆದರೆ ಇದು ಜಾರಿಗೆ ಬಂದಿದೆ, ಆಲ್ರೆಡಿ ಶುರುವಾಗಿದೆ. ಇದರ ಅರ್ಥ ಏನು ಅಂದರೆ, ಯಾವುದೋ ಒಂದು ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ಒಟ್ಟಿಗೆ ಇಂಟರ್ನೆಟ್ ಬಳಸ್ತಾ ಇದ್ದಾರೆ. ಆಗ ನೆಟ್ವರ್ಕ್ ಜಾಮ್ ಆಗುತ್ತೆ. ಇಂಥ ಟೈಮ್ನಲ್ಲಿ ಏರ್ಟೆಲ್ ಯಾರು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಸ್ಪೀಡನ್ನು ಅಥವಾ ಪ್ರಯಾರಿಟಿ 5Gಯನ್ನು ಹಾಕಿಸ್ಕೊಳ್ತಾರೋ ಅವ್ರಿಗೆ ಸ್ಪೆಷಲ್ ಆದ್ಯತೆಯನ್ನು ಕೊಡುತ್ತೆ. ಅವರ ಇಂಟರ್ನೆಟ್ ಸ್ಪೀಡ್ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ, ಕಾಲ್ ಡ್ರಾಪ್ ಆಗಲ್ಲ, ಕನೆಕ್ಷನ್ ಫುಲ್ ಸ್ಟೇಬಲ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಬಿಲ್ಡಿಂಗ್ ಇದೆ, ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ. ಆ ಬಿಲ್ಡಿಂಗ್ನಲ್ಲಿ ಮನೆ ಓನರು ಒಂದು 10 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ. ಮೇಲೆ ಟ್ಯಾಂಕ್ ಇದೆ, ನೀರಿದೆ ಅಲ್ವಾ? ಸಾಮಾನ್ಯವಾಗಿ ಹೇಗಿರಬೇಕು? ಯಾವುದೇ ಮನೆಯಲ್ಲಿ ನಲ್ಲಿ ಆನ್ ಮಾಡಿದ್ರು ಕೂಡ ನೀರು ಬರೋ ವೇಗ, ದಪ್ಪ ಎಲ್ಲ ಸೇಮ್ ಇರಬೇಕಲ್ವಾ? ಆದರೆ ಹಾಗಲ್ಲ. ಎಲ್ಲ ಮನೆಗಳಿಗೆ ಸಣ್ಣ ಪೈಪ್ ಹಾಕಿಬಿಟ್ಟು ಒಂದು ಬಕೆಟ್ ತುಂಬಲಿಕ್ಕೆ 1 ಗಂಟೆ ಬೇಕು ನೀರು ಬಿಟ್ಟರೆ, ಅಷ್ಟು ಸ್ಲೋ ಕೊಡೋದು. ಯಾರು ಜಾಸ್ತಿ ಬಾಡಿಗೆ ಕೊಡ್ತಾರೋ ಅವ್ರ ಮನೆಗೆ ದಪ್ಪ ಪೈಪ್ ಹಾಕಿಬಿಟ್ಟು ಓಪನ್ ಮಾಡಿ 2 ನಿಮಿಷಕ್ಕೆ ಬಕೆಟ್ ಫುಲ್ ಆಗಬೇಕು ನೀರು, ಅಷ್ಟು ಫಾಸ್ಟಾಗಿ ಬಿಡೋದು. ಆ ರೀತಿ ಕೊಟ್ಟರೆ ಹೆಂಗಾಗತ್ತೆ? ಅದು ಆಗ್ತಾ ಇದೆ ಟೆಲಿಕಾಮ್ನಲ್ಲಿ ಈಗ. ನಿಮ್ಮ ಎಲ್ಲರಿಗೂ ಇದು ಮುಂದೆ ಹೋಗ್ತಾ ಅನ್ವಯ ಆಗೋದು ಡೌಟೇ ಇಲ್ಲ. ಇದಕ್ಕೆ ಏರ್ಟೆಲ್ನವರು ಯಾವುದೇ ಹೊಸ ಸಿಮ್ ಕಾರ್ಡ್ ಕೊಡ್ತಾ ಇಲ್ಲ. ಬ್ಯಾಕ್ ಎಂಡ್ನಲ್ಲಿ ಆಟೋಮ್ಯಾಟಿಕಲಿ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಸೇಮ್ ಸಿಮ್ ಕಾರ್ಡ್ನಲ್ಲಿ ವರ್ಕ್ ಆಗುತ್ತೆ, ದುಡ್ಡು ಕೊಟ್ಟರೆ ಆಯಿತು ಅಷ್ಟೇ. ಇದು ಭಾರತದ ಟೆಲಿಕಾಂ ಹಿಸ್ಟ್ರಿಯಲ್ಲೇ ದೊಡ್ಡ ಬದಲಾವಣೆ. ನೆಕ್ಸ್ಟ್ ಜಿಯೋ ಸೇರಿದ ಹಾಗೆ ಎಲ್ಲರೂ ಕೂಡ ಇದೇ ದಾರಿಯಲ್ಲಿ ಹೋಗೋ ಎಲ್ಲ ಲೆಕ್ಕಾಚಾರ ಇದೆ. ಅದನ್ನು ಕೂಡ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಜಿಯೋದವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ, ಅವ್ರ ಪ್ಲಾನ್ಸ್ ಏನು ಅಂತ ಹೇಳಿ. ಆದರೆ ನಿಮಗೀಗ ಪ್ರಶ್ನೆ ಬರ್ಬೋದು, ಒಂದೇ ಟವರ್ನಿಂದ ಒಬ್ಬರಿಗೆ ಫಾಸ್ಟ್ ಇನ್ನೊಬ್ಬರಿಗೆ ಸ್ಲೋ ಇಂಟರ್ನೆಟ್ ಕೊಡೋಕ್ಕೆ ಹೆಂಗೆ ಸಾಧ್ಯ ಅಂತ. ಇಲ್ಲೇ ಇರೋದು ಆ ಕಿಲ್ಲರ್ ಟೆಕ್ನಾಲಜಿ, ವರ್ಚುವಲ್ ನೆಟ್ವರ್ಕ್ ಸೃಷ್ಟಿ. ಏನಿದು ನೆಟ್ವರ್ಕ್ ಸ್ಲೈಸಿಂಗ್? ಈ ಇಡೀ ಗೇಮ್ ಬದಲಾಯಿಸ್ತಾ ಇರೋ, ಮೊಬೈಲ್ ನೆಟ್ವರ್ಕ್ನಲ್ಲೂ VIP ಕಲ್ಚರ್ ತರ್ತಾ ಇರೋ ಟೆಕ್ನಾಲಜಿನೇ ನೆಟ್ವರ್ಕ್ ಸ್ಲೈಸಿಂಗ್. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. 4Gವರೆಗೂ ಒಂದು ಟವರ್ನಿಂದ ಬರೋ ನೆಟ್ವರ್ಕ್ ಎಲ್ರಿಗೂ ಕಾಮನ್ ಆಗಿರ್ತಾ ಇತ್ತು. ಸೇಮ್ ಆಗಲೇ ಹೇಳಿದ್ವಲ್ಲ, ಎಲ್ಲರೂ ಒಂದೇ ಹೈವೇನಲ್ಲಿ ಅವ್ರವ್ರಿಗೆ ಸಿಕ್ಕಿರೋ ಲೇನ್ನಲ್ಲಿ ಒಬ್ಬರು ಹಿಂದೆ ಒಬ್ಬರು ನಿಧಾನಕ್ಕೆ ಹೋಗಬೇಕಾಗಿತ್ತು. ಟ್ರಾಫಿಕ್ ಆದರೆ ಎಲ್ರಿಗೂ ಟ್ರಾಫಿಕ್ ಜಾಮ್. ಆದರೆ 5G ಬಂದ ಮೇಲೆ ಕಥೆ ಚೇಂಜ್ ಆಗಿದೆ. 5Gಯಲ್ಲಿ ಇನ್ನೊಂದು ರೋಡ್ ಇದೆ. ಇಲ್ಲಿ ಸಾಫ್ಟ್ವೇರ್ ಮೂಲಕ ಒಂದೇ ಟವರ್ನ ಇಂಟರ್ನೆಟ್ಟನ್ನು ಬೇರೆ ಬೇರೆ ವರ್ಚುವಲ್ ನೆಟ್ವರ್ಕ್ಗಳಾಗಿ ಕಟ್ ಮಾಡೋಕ್ಕಾಗತ್ತೆ. ಇದನ್ನೇ ಸ್ಲೈಸಿಂಗ್ ಅಂತ ಹೇಳೋದು. ಉದಾಹರಣೆಗೆ ಒಂದು ಟವರ್ಗೆ 1000 Mbps ಸ್ಪೀಡ್ ಕೊಡೋ ಸಾಮರ್ಥ್ಯ ಇದೆ ಅಂತ ಅನ್ಕೊಳ್ಳಿ. ಸಾಫ್ಟ್ವೇರ್ ಮೂಲಕ ಅದನ್ನ 3 ಭಾಗ ಮಾಡ್ತಾರೆ.
ಸ್ಲೈಸ್ 1 ಇದರ 200 Mbps ಅನ್ನ ಕೇವಲ ಸೆನ್ಸಾರ್ಗಳು, ಆಸ್ಪತ್ರೆ ಮತ್ತು ಫ್ಯಾಕ್ಟರಿ ಮಷಿನ್ಗಳಿಗೆ ಲಾಕ್ ಮಾಡ್ತಾರೆ. ಎರಡನೇ ಸ್ಲೈಸ್ನ 300 Mbps ಅನ್ನ ಈ ಏರ್ಟೆಲ್ ಪ್ರಯಾರಿಟಿ ಪೋಸ್ಟ್ ಪೇಡ್ ಆ ರೀತಿ, ಅಥವಾ ನೆಕ್ಸ್ಟ್ ಜಿಯೋ ಬಂದರೆ ಜಿಯೋ ಪ್ರಯಾರಿಟಿ ಪೋಸ್ಟ್ ಪೇಡ್ ಅಥವಾ ಜಿಯೋ ಹೈ ಸ್ಪೀಡ್ ಇಂಟರ್ನೆಟ್ ವಾಟ್ ಎವರ್ ಈ ರೀತಿ ಹೆಸರಿಟ್ಟು ಆ VIP ಗ್ರಾಹಕರಿಗೆ, ಜಾಸ್ತಿ ದುಡ್ಡು ಕೊಟ್ಟವರಿಗೆ, ನೀವು ಬೇಕಾದ್ರೆ VIP ಗ್ರಾಹಕ ಆಗ್ಬೋದು ಎಕ್ಸ್ಟ್ರಾ ಪೇ ಮಾಡಿದ್ರೆ, ನಿಮಗೆ ಮೀಸಲಿಡ್ತಾರೆ. ಮೂರನೇ ಸ್ಲೈಸ್ನ ಉಳಿದ 500 Mbps ಅನ್ನು ನಾರ್ಮಲ್ ಪ್ರೀಪೇಯ್ಡ್ ಗ್ರಾಹಕರಿಗೆ ಓಪನ್ ಮಾಡ್ತಾರೆ. ಇದರ ಪರಿಣಾಮ ಏನು? ಈಗ ಒಂದು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, 50,000 ಜನ ಸೇರಿದ್ದಾರೆ, ಅದಕ್ಕೂ ಎಲ್ಲ ಜೋರಾಗಿ ನಮ್ಮ ಟೀಮ್ ಅಂತ ಕೂಗ್ತಿದ್ದಾರೆ. ನಾರ್ಮಲ್ 5G 4G ಆಗಿದ್ರೆ ಆ ಸ್ಟೇಡಿಯಂ ಹತ್ತಿರ ಇರೋ ಟವರ್ಗೆ ಕನೆಕ್ಟ್ ಆಗಿರೋ 50,000 ಜನಕ್ಕೂ ಒಂದೇ ಪೈಪ್ನಿಂದ ಇಂಟರ್ನೆಟ್ ಹೋಗಬೇಕು. ಎಲ್ರಿಗೂ ಒಟ್ಟಿಗೆ ವಾಟ್ಸಪ್ ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಶುರು ಮಾಡಿದ್ರೆ ಪೈಪ್ನಲ್ಲಿ ಪ್ರೆಷರ್ ಕಮ್ಮಿಯಾಗಿ ಇಂಟರ್ನೆಟ್ ಸ್ಲೋ ಆಗಿಬಿಡ್ತಾ ಇತ್ತು. ಅದಕ್ಕೇನೆ ತುಂಬ ಜನ ಸೇರಿದಾಗ ಸ್ಟೇಡಿಯಂಗಳಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ ಅಥವಾ ವರ್ಕ್ ಆಗಲ್ಲ ಫಾಸ್ಟಾಗಿ, ಟೆಕ್ಸ್ಟ್ ಕೂಡ ಸೆಂಡ್ ಆಗಲ್ಲ. ಆದರೆ 5G ಸ್ಲೈಸಿಂಗ್ ಹಾಗಲ್ಲ. ಆ ಸ್ಟೇಡಿಯಂಗೆ ಸಾಫ್ಟ್ವೇರ್ ಮೂಲಕ ಟವರ್ನಿಂದ ಡೆಡಿಕೇಟೆಡ್ ಸಪ್ರೇಟ್ ಸ್ಲೈಸನ್ನು, ಉದಾಹರಣೆಗೆ ಸ್ಲೈಸ್ 2 ಅನ್ನು ಪೈಪನ್ನು ಕ್ರಿಯೇಟ್ ಮಾಡಲಾಗಿರುತ್ತೆ. ನಾರ್ಮಲ್ ಪ್ರೀಪೇಯ್ಡ್ ಜನ ಅಥವಾ ಸ್ಲೈಸ್ 3ನಲ್ಲಿರೋ ಜನ ಎಷ್ಟೇ ಟ್ರಾಫಿಕ್ ಜಾಸ್ತಿ ಮಾಡಿದ್ರೂ ಕೂಡ ಅದರ ಪರಿಣಾಮ VIP ಸ್ಲೈಸ್ ಒಳಗಡೆ ಬರೋದಿಲ್ಲ. ಆ 300 Mbps ಏನಿರುತ್ತೆ ಅದು ಆ ಕೆಲವು VIP ಲೈನ್ನಲ್ಲಿರೋ ಪೋಸ್ಟ್ ಪೇಯ್ಡ್ ಆಯ್ದ ಗ್ರಾಹಕರಿಗೆ ಮಾತ್ರ ಆರಾಮಾಗಿ ಸಿಗ್ತಾ ಇರುತ್ತೆ, ಪೂರ್ತಿ ಸ್ಪೀಡ್ನಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಅವರ ಲೇಟೆನ್ಸಿ ಅಂದರೆ ಒಂದು ಕ್ಲಿಕ್ ಮಾಡಿದಾಗ ರೆಸ್ಪಾನ್ಸ್ ಆಗೋಕೆ ತೆಗೆದುಕೊಳ್ಳೋ ಟೈಮ್ ಕೂಡ ಬಹಳ ಫಾಸ್ಟ್ ಆಗಿರುತ್ತೆ. ಅದರ ಪರಿಣಾಮ ಸ್ಟೇಡಿಯಂನಲ್ಲಿ ಬಹುತೇಕ ಜನರಿಗೆ, ಯಾರೆಲ್ಲ ನಾರ್ಮಲ್ 5G ಇಂಟರ್ನೆಟ್ ಇಟ್ಕೊಂಡಿರ್ತಾರೋ ಅವರಿಗೆಲ್ಲ ಏನು ಟೆಕ್ಸ್ಟ್ ಕೂಡ ಸೆಂಡ್ ಆಗ್ತಿರೋದಿಲ್ಲ. ಯಾರು VIP ಪೋಸ್ಟ್ ಪೇಡ್ ತೊಗೊಂಡಿರ್ತಾರೋ ಅಥವಾ VIP ಕನೆಕ್ಷನ್ ತೊಗೊಂಡಿರ್ತಾರೋ ಅವರಿಗೆ, ಕೆಲವರಿಗೆ ಮಾತ್ರ, ಪ್ರಯಾರಿಟಿಲಿರೋರಿಗೆ ಫಾಸ್ಟಾಗಿ ವಿಡಿಯೋ ಕಾಲ್ ಕೂಡ ಮಾಡಿಕೊಂಡು ತೋರಿಸ್ಬೋದು ಫ್ಯಾಮಿಲಿಯವರಿಗೆ. ಸ್ನೇಹಿತರೆ, ತಾಂತ್ರಿಕವಾಗಿ ನೆಟ್ವರ್ಕ್ ಸ್ಲೈಸಿಂಗ್ ಅನ್ನೋದು ಒಂದು ಅದ್ಭುತ ಆವಿಷ್ಕಾರ. ಆದರೆ ಇದನ್ನು ನಾರ್ಮಲ್ ಇಂಟರ್ನೆಟ್ ಯೂಸರ್ಸ್ ಮೇಲೆ ಪ್ರಯೋಗ ಮಾಡಿದ್ರೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಎಲ್ಲ ಪ್ರೀಮಿಯಂ ಗ್ರಾಹಕರಿಗೆ ಕೊಟ್ಟ ನಂತರ ಉಳಿದಿರೋ ಇಂಟರ್ನೆಟ್ ಸ್ಲೈಸ್ನಲ್ಲಿ ಮಿಕ್ಕ ಸಾಮಾನ್ಯ ಗ್ರಾಹಕರು ಬಳಸಬೇಕಲ್ವಾ. ಎಕ್ಸ್ಪ್ಲೇನ್ ಮಾಡಿದ್ವಿ ನಿಮಗೆ. ಕೋಟ್ಯಂತರ ಗ್ರಾಹಕರು ಸಣ್ಣ ಪೈಪ್ನಲ್ಲಿ ಗುದ್ದಾಡಬೇಕಾಗತ್ತೆ. ಜಾಮೀನು ಜಾಸ್ತಿ ಆಗ್ಬೋದು. ಇದೀಗ ತೀವ್ರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುನ್ನ ಈಗ ಫಿನಾನ್ಷಿಯಲ್ ಲೈಫ್ನಲ್ಲೂ ಕೂಡ ಸ್ನೇಹಿತರೆ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೂ ಕೂಡ ತಡೆಗೋಡೆಗಳು ಎದ್ದು ನಿಲ್ತವೆ ಈ ರೀತಿ. ಉದಾಹರಣೆಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಲೋನ್ ರಿಜೆಕ್ಟ್. ಇಂಪ್ರೂವ್ ಮಾಡೋಕ್ಕೆ ಹೋದರೆ ಸ್ಯಾಲ್ರಿ ಸ್ಲಿಪ್ ITR ಎಲ್ಲಿದೆ, ಎಷ್ಟು ಸಂಬಳ ಇದೆ ಅಂತ ಕೇಳ್ತಾರೆ. ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಣ ಅಂದರೂ ಕೂಡ ಸಿಗೋದಿಲ್ಲ ತುಂಬ ಜನಕ್ಕೆ. ಇದಕ್ಕೆ ನೀವು ಸ್ಟೇಬಲ್ ಮನಿ ಸೂರ್ಯೋದಯ ಬ್ಯಾಂಕ್ನ FD ಕ್ರೆಡಿಟ್ ಕಾರ್ಡನ್ನು ಪರಿಹಾರವಾಗಿ ಬಳಸ್ಬೋದು. FD ಆಧಾರದ ಮೇಲೆ ಯಾವುದೇ ಡಾಕ್ಯುಮೆಂಟ್ ಕಾಟ ಇಲ್ಲದೆ ಇನ್ಸ್ಟೆಂಟ್ ಆಗಿ ಕಾರ್ಡ್ ಸಿಗುತ್ತೆ. ನಿಮಗೆ ಡಬಲ್ ಲಾಭ ಕೂಡ ಇದೆ. FD ಅದು ನಾರ್ಮಲ್ FD ಬ್ಯಾಂಕ್ಗಳಲ್ಲಿಟ್ಟಾಗ ಬಡ್ಡಿ ಬರುತ್ತಲ್ಲ, ಆ ರೀತಿ ನಿಮಗೆ ಬಡ್ಡಿ ಸಿಗುತ್ತೆ. ಇವಾಗ 8.1ರಿಂದ 8.3% ಬಡ್ಡಿ ಸಿಗ್ತಾ ಇದೆ. ಬ್ಯಾಂಕ್ನಿಂದ ಬರೋ ಬಡ್ಡಿ, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ನಿಮ್ಮ FD ಗ್ರೋ ಆಗ್ತಿರುತ್ತೆ. ಜೊತೆಗೆ ಕಾರ್ಡ್ ಬಳಸಿ, ರೂಪೇ ಕಾರ್ಡ್ ಆಗಿರೋದ್ರಿಂದ ಎಲ್ಲ ಕಡೆ ನೀವು ಅದನ್ನು UPI ಲಿಂಕ್ ಮಾಡಿಕೊಂಡು ಎಲ್ಲ ಪೇಮೆಂಟ್ಸಿಗೂ ಯೂಸ್ ಮಾಡ್ಬೋದು ಡೈಲಿ ಲೈಫಲ್ಲಿ. ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಕೊಂಡು ಹೋದರೆ ಆರಾಮಾಗಿ 2-3 ತಿಂಗಳಲ್ಲಿ ಸಿಬಿಲ್ ಸ್ಕೋರ್ ಕೂಡ 750, 760 ದಾಟ್ಕೊಂಡು ಹೋಗಿ ನಿಮ್ಮ ತಲೆ ಎತ್ತಿ ಸಿಬಿಲ್ ಸ್ಕೋರನ್ನು ಯಾರಿಗಾರು ಹೇಳೋ ರೀತಿ ಆಗ್ಬೋದು. ಜಸ್ಟ್ 2000 ರೂಪೀಸಿಂದ ಶುರು ಮಾಡ್ಬೋದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು. ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, ಯಾವುದೇ ಆ್ಯನ್ಯುವಲ್ ಫೀಸ್ ಇಲ್ಲ, ನೀವು ಪಡ್ಕೋಬೋದು. ಜಸ್ಟ್ 2000 ರೂಪೀಸಿಂದ FD ಇಟ್ಟು. ಅದು ಕ್ರೆಡಿಟ್ ಕಾರ್ಡ್ ಫೀಸ್ ಅಲ್ಲ, ನಿಮ್ಮ ಹೆಸರಲ್ಲಿ ನೀವೇ ಇಡೋ FD, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ. ಸೊ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಮಿಸ್ ಇಲ್ಲದೆ ಇದನ್ನು ನೀವು ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋರು ಕೆಲವೇ ಕ್ಲಿಕ್ಸಲ್ಲಿ ನಿಮಗೆ ಕಾರ್ಡ್ ಇನ್ಸ್ಟೆಂಟಾಗಿ ಸಿಕ್ಬಿಡುತ್ತೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಇಷ್ಟೆಲ್ಲ ವಿವಾದ ಆಗ್ತಿದ್ರು ನಮ್ಮ ಟೆಲಿಕಾಂ ನಿಯಂತ್ರಣ ಸಂಸ್ಥೆ ಟ್ರಾಯ್ ಏನು ಮಾಡ್ತಾ ಇದೆ? ಏರ್ಟೆಲ್ಗೆ ಟ್ರಾಯ್ ಒಪ್ಪಿಗೆ, ನೆಟ್ ನ್ಯೂಟ್ರಾಲಿಟಿಗೆ ಕೊನೆ ಮೊಳೆ. ಸ್ನೇಹಿತರೆ, ಇಂಟರ್ನೆಟ್ ಪ್ರಪಂಚದಲ್ಲಿ ನೆಟ್ ನ್ಯೂಟ್ರಾಲಿಟಿ ಅನ್ನೋ ಒಂದು ವ್ಯವಸ್ಥೆ ಇದೆ. ಇದು ಕಂಪನಿಗಳಿಗೆ ಸಂವಿಧಾನ ಇದ್ದ ಹಾಗೆ. ಇದರ ಮೂಲ ಉದ್ದೇಶ ಇಷ್ಟೇ, ಇಂಟರ್ನೆಟ್ ಒದಗಿಸೋ ಕಂಪನಿಗಳು ಯಾರಿಗೂ ಭೇದ ಭಾವ ಮಾಡಬಾರ್ದು ಅಂತ. ನೀ ಜಾಸ್ತಿ ದುಡ್ಡು ಕೊಡ್ತಾ ಇದೆಯಾ, ನಿನಗೆ ಫಾಸ್ಟ್ ಲೈನ್, ಕಮ್ಮಿ ದುಡ್ಡು ಕೊಡ್ತಾ ಇದೆಯಾ, ನಿನಗೆ ಸ್ಲೋ ಲೈನ್ ಅಂತ ಹೇಳಿ ಮಾಡಬಾರ್ದು ಅಂತ. ಯಾವುದೇ ವೆಬ್ಸೈಟ್ ಅನ್ನ ಬ್ಲಾಕ್ ಮಾಡಬಾರ್ದು. ನೀವು ಕಳುಹಿಸೋ ಪ್ರತಿಯೊಂದು ಡೇಟಾವನ್ನ ಕಂಪನಿಗಳು ಸಮಾನವಾಗಿ ನೋಡಬೇಕು. ನಿಮಗೆ ನೆನಪಿರ್ಬೋದು, ಫೇಸ್ಬುಕ್ ಸಂಸ್ಥೆ ಫ್ರೀ ಬೇಸಿಕ್ಸ್ ಅಂತ ಒಂದು ಸ್ಕೀಮ್ ತಂದಿತ್ತು. ಕೆಲವು ವೆಬ್ಸೈಟ್ ಗಳನ್ನ ಮಾತ್ರ ಫ್ರೀ ಆಗಿ ಕೊಡ್ತೀವಿ ಅಂತ. ಆಗ ಭಾರತ ಸರ್ಕಾರ ಮತ್ತು ಟ್ರಾಯ್ ಅದನ್ನ ಆಚೆ ಹಾಕಿ ಬ್ಯಾನ್ ಮಾಡಿದ್ರು. ಕಾರಣ ನೆಟ್ ನ್ಯೂಟ್ರಾಲಿಟಿ. ಇಂಟರ್ನೆಟ್ ಅಂದ್ರೆ ಎಲ್ರಿಗೂ ಒಂದೇ ಆಗಿರ್ಬೇಕು ಅಂತ. ಈಗ ಹಲವರು ಕೇಳ್ತಿರೋ ಪ್ರಶ್ನೆ ಇದೆ, ಆಗ ಫೇಸ್ಬುಕ್ ಮಾಡಿದ್ದಾನೆ ಈಗ ಏರ್ಟೆಲ್ ಬೇರೆ ರೂಪದಲ್ಲಿ ಮಾಡ್ತಾ ಇರೋದಲ್ವಾ? ದುಡ್ಡು ಕೊಟ್ಟವರಿಗೆ ಫಾಸ್ಟ್ ಲೇನ್ ಕೊಡೋದು ಯಾವ ನ್ಯಾಯ ಅಂತ. ಆದ್ರೆ ಇದಕ್ಕೆ ಏರ್ಟೆಲ್ ವಾದ ಬೇರೆನೇ ಇದೆ. ನಾವು ಯೂಟ್ಯೂಬ್ಗೆ ಒಂದು ಸ್ಪೀಡ್, ನೆಟ್ಫ್ಲಿಕ್ಸ್ಗೆ ಏನೊಂದು ಸ್ಪೀಡ್ ಅಂತ ಕೊಡ್ತಾ ಇಲ್ವಲ್ಲ. ನಾವು ಯಾವುದೇ ವೆಬ್ಸೈಟ್ನ ಕೂಡ ಬ್ಯಾನು ಮಾಡ್ತಿಲ್ವಲ್ಲ. ನಾವು ಕೇವಲ ಓವರ್ ಆಲ್ ಸರ್ವಿಸ್ ಕ್ವಾಲಿಟಿ QoS ಇಂಪ್ರೂವ್ ಮಾಡ್ತಾ ಇದೀವಿ ಅಷ್ಟೇ ಅಂತಿದ್ದಾರೆ. ಇನ್ನು ಟೆಲಿಕಾಂ ಕಂಪನಿಗಳನ್ನ ಕಂಟ್ರೋಲ್ ಮಾಡೋ ಟ್ರಾಯ್ ಕೂಡ ಇದನ್ನ ಓಕೆ ಮಾಡಿದೆ.
ಈ ವಿವಾದ ದೊಡ್ಡದಾಗ್ತಿದ್ದ ಹಾಗೆ ಟ್ರಾಯ್ ಈ ಬಗ್ಗೆ ಪ್ರಾಥಮಿಕ ವರದಿಯನ್ನ ತಯಾರು ಮಾಡಿದೆ. ಅದರಲ್ಲಿ ಏರ್ಟೆಲ್ ನ ಈ ಪ್ರಿಫರೆನ್ಷಿಯಲ್ ಪ್ಲಾನ್ ನೆಟ್ ನ್ಯೂಟ್ರಾಲಿಟಿ ನಿಯಮಗಳನ್ನ ಉಲ್ಲಂಘಿಸ್ತಾ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದಕ್ಕೆ ಟ್ರಾಯ್ ಕೊಟ್ಟಿರೋ ಲಾಜಿಕ್ ಏನ್ ಗೊತ್ತಾ? 5G ಯಲ್ಲಿ ಬರುವ ನೆಟ್ವರ್ಕ್ ಸ್ಲೈಸಿಂಗ್ ಒಂದು ಕಾನೂನುಬದ್ಧ ತಾಂತ್ರಿಕ ಪ್ರಕ್ರಿಯೆ. ಟೆಲಿಕಾಂ ಕಂಪನಿಗಳು ಇಂಟರ್ನೆಟ್ ಅನ್ನ ಕ್ವಾಲಿಟಿ ಆಫ್ ಸರ್ವಿಸ್ ಗಾಗಿ ವಿಂಗಡಿಸಬಹುದು, ಅದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಸ್ಟ್ರಾಂಗ್ ಕಂಡೀಷನ್ ಇದೆ. ನೀವು ಪ್ರೀಮಿಯಂ ಗ್ರಾಹಕರಿಗೆ ಹೈ ಸ್ಪೀಡ್ ಲೇನ್ ಕೊಡಿ ಪರವಾಗಿಲ್ಲ, ಆದ್ರೆ ಅದರ ಭರದಲ್ಲಿ ಸಾಮಾನ್ಯ ಪ್ರೀಪೇಡ್ ಗ್ರಾಹಕರ ಇಂಟರ್ನೆಟ್ ಅನ್ನ ಅಥವಾ ಪ್ರೀಪೇಡ್ ನಲ್ಲಿ ನೆಕ್ಸ್ಟ್ ಪ್ರಯಾರಿಟಿ ಪ್ರೀಪೇಡ್ ಬರ್ಬೋದು, ಜಾಸ್ತಿ ಕೊಟ್ಟವರಿಗೆ ಫಾಸ್ಟ್ ಲೇನ್ ಬರ್ಬೋದು. ಒಟ್ಟಲ್ಲಿ VIP ಲೇನ್ ತಗೊಂಡವ್ರಿಗೆ ಫಾಸ್ಟ್ ಕೊಟ್ಟು ನಾರ್ಮಲ್ ಬೇಸಿಕ್ ಪ್ಲಾನ್ಸ್ ಅಲ್ಲೇ ಇರೋರಿಗೆ ಸ್ಲೋ ಇಂಟರ್ನೆಟ್ ಕೊಡೋ ಹಾಗಿಲ್ಲ ಅಂತ. ಸಾಮಾನ್ಯ ಗ್ರಾಹಕರಿಗೆ ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ ಸ್ಪೀಡ್ ಸಿಗಲೇಬೇಕು ಅಂತ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಏರ್ಟೆಲ್ ಈಗ ಕಾನೂನಿನ ಲೂಪ್ ಹೋಲ್ ಒಳಗಡೆ ಅತ್ಯಂತ ಸೇಫ್ ಆಗಿ ಆಟ ಆಡಿದೆ. ದುಡ್ಡು ಕೊಟ್ಟವರಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಉಳಿದವರಿಗೆ ನಾರ್ಮಲ್ ಸ್ಪೀಡ್ ಕೊಡ್ತಿದೀವಿ, ಏನ್ ಕಮ್ಮಿ ಮಾಡ್ತಿಲ್ಲ ಅಂತ ಹೇಳ್ತಿದೆ. ಇಲ್ಲಿ ಏರ್ಟೆಲ್ ಯಾಕೆ ಈ ರೀತಿ ಮಾಡ್ತಾ ಇದೆ? ಇದರ ಹಿಂದಿರೋ ಲೆಕ್ಕಾಚಾರ ಬಹಳ ಸಿಂಪಲ್. ಏರ್ಟೆಲ್ ನ ಒಟ್ಟು 48 ಕೋಟಿ ಗ್ರಾಹಕರಲ್ಲಿ ಬರೀ 6% ಜನ ಮಾತ್ರ ಪೋಸ್ಟ್ ಪೇಡ್ ಯೂಸ್ ಮಾಡ್ತಾರೆ. ಆದರೆ ಟೆಲಿಕಾಂ ಕಂಪನಿಗಳಿಗೆ ಅತಿ ಹೆಚ್ಚು ಪ್ರಾಫಿಟ್ ಬರೋದೇ ಈ ಪೋಸ್ಟ್ ಪೇಡ್ ಗ್ರಾಹಕರಿಂದ. ಹಾಗಾಗಿ ಈ ತರಹದ VIP ಟ್ರೀಟ್ಮೆಂಟ್ ಕೊಟ್ಟು ಪ್ರೀಪೇಡ್ ಜನರನ್ನ ಪೋಸ್ಟ್ ಪೇಡ್ ಕೆಳಗೆ ಎಳೆಯೋದು ಕಂಪನಿಯ ದೊಡ್ಡ ಪ್ಲಾನ್. ಹಾಗೆ ನೋಡಿದ್ರೆ ಇದು ಬರೀ ಏರ್ಟೆಲ್ ಸ್ಟೋರಿ ಅಲ್ಲ, ಗ್ಲೋಬಲ್ ಟ್ರೆಂಡ್. ಇವತ್ತು ಅಮೆರಿಕದಲ್ಲಿ ವೆರೈಜಾನ್, AT&T ಕಂಪನಿಗಳು, ಯುರೋಪ್ನಲ್ಲಿ ವೋಡಾಫೋನ್ ತರದ ಕಂಪನಿಗಳು ಇದೇ ರೀತಿ ನೆಟ್ವರ್ಕ್ ಸ್ಲೈಸಿಂಗ್ ಮಾಡಿ ಕೋಟಿ ಎಕ್ಸ್ಟ್ರಾ ಅರ್ನ್ ಮಾಡ್ತಿದ್ದಾರೆ. ನಮ್ಮ ಟೆಲಿಕಾಂ ಕಂಪನಿಗಳು ಕೂಡ 5G ತರೋಕೆ ಲಕ್ಷಾಂತರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ದುಡ್ಡು ಹಾಕಿದ್ದಾರೆ. ಹಾಕಿದ್ದ ಬಂಡವಾಳ ವಾಪಸ್ ತೆಗೆಯೋಕೆ ಅವ್ರಿಗೂ ಕೂಡ ಬಿಸ್ನೆಸ್ ಆಗಬೇಕು, ಅದನ್ನ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರಿಗಿರೋ ಏಕೈಕ ಅಸ್ತ್ರವಾಗಿ ಕಾಣಿಸ್ತಿರೋದು ಈ ಪ್ರೀಮಿಯಂ ಫಾಸ್ಟ್ ಲೇನ್ಸ್ ಅನ್ನ ಮಾರೋದು. ಒಮ್ಮೆ ಏರ್ಟೆಲ್ನ ಈ ಪ್ರಯೋಗ ಸಕ್ಸಸ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಜಿಯೋ ಕೂಡ ಇದೇ ಪ್ಲಾನ್ ಅನ್ನ ಲಾಂಚ್ ಮಾಡುತ್ತೆ. ಅವರು ಕೂಡ ಹೇಳಿದ್ದಾರೆ, ನಾವು ಕೂಡ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಒಟ್ಟಿಗೆ ಮಾತಾಡಿಕೊಂಡು ಇದೇ ರೀತಿ ಫಾಸ್ಟ್ ಪ್ರೀಪೇಡ್ ಲೇನ್ ಅನ್ನ ಕೊಡೋದಕ್ಕೆ ನಮ್ಗೇನು ಇಶ್ಯೂ ಇಲ್ಲ, ಟೆಲಿಕಾಂ ಮಿನಿಸ್ಟರ್ ಒಂದಿಗೆ ಮಾತಾಡ್ಕೊಂಡು ಮಾಡಬೇಕು ಇದನ್ನ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ವೋಡಾಫೋನ್ ಐಡಿಯಾ ಮಾತ್ರ ಭರ್ಜರಿಯಾಗಿ ಆಡ್ ಕೊಡ್ತಿದ್ದಾರೆ. ಇವರಿಬ್ಬರು ಈಗ ಈ ತರ ಮಾಡಿದ್ರೆ, ಪ್ರಯಾರಿಟಿ ಲೈನ್ಸ್ ಕೊಟ್ರೆ, ನಾವು ಹೆಂಗೂ ತುಂಬಾ ಸೌದು ಹೋಗ್ತಿರೋ ಕಂಪನಿ ಅಲ್ವಾ, ತುಂಬಾ ಕಷ್ಟದಲ್ಲಿರೋ ಕಂಪನಿ, ನಾವು ಸೇಮ್ ಎಲ್ಲರಿಗೂ ಸೇಮ್ ಕೊಡ್ತೀವಿ ಅಂತ ಹೇಳಿ ಆ್ಯಡ್ ಕೊಟ್ಟರೆ ಆದರೂ ಕೂಡ ಒಂದಷ್ಟು ಗ್ರಾಹಕರು ಬರ್ತಾರೆ ಅಂತ ಹೇಳಿ ಅವರು ಆ ರೀತಿ ಆ್ಯಡ್ ಕೊಡ್ತಿದ್ದಾರೆ. ಆದರೆ ಫ್ಯೂಚರ್ನಲ್ಲಿ ಅವರು ಕೂಡ ನಿಧಾನಕ್ಕೆ ಈ ಫಾಸ್ಟ್ ಲೇನ್, ಸ್ಲೋ ಲೇನ್ ಅಂತ ಶುರು ಮಾಡಿದ್ರೆ ಆಶ್ಚರ್ಯ ಇಲ್ಲ. ಆದರೆ ಫಾಸ್ಟ್ ಲೇನಲ್ಲಿ ಒಂದಷ್ಟು ಪಾಸಿಟಿವ್ಸ್ ಕೂಡ ಇದೆ. ಉದಾಹರಣೆಗೆ ಯಾರಿಗಾದರೂ ಫಾಸ್ಟ್ ಇಂಟರ್ನೆಟ್ನ ಅವಶ್ಯಕತೆ ಇದೆ. ನಮ್ಮದೇನು ಸ್ಯಾಟಲೈಟ್ ಇಂಟರ್ನೆಟ್ ಎಲ್ಲ ಇನ್ನು ಕರೆಕ್ಟಾಗಿ ಎಲ್ಲೂ ಬಂದಿಲ್ಲಲ್ಲ, ಇನ್ನು ಕೂಡ ಸ್ಟಾರ್ ಲಿಂಕ್ ಆ ಥರದ್ದು ಯಾವುದು ಕೂಡ ಡೈರೆಕ್ಟ್ ಸ್ಯಾಟಲೈಟಿಂದ ಇಂಟರ್ನೆಟ್ಟು. ಆನ್ ದಿ ಗೋ ಏನಾದರೂ ಫಾಸ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು, ವಿಡಿಯೋ ಕಾಲ್ ಮಾಡಬೇಕು, ಆ ಥರದ್ದು ಏನಾದ್ರು ಸಿಚುವೇಶನ್ ಇತ್ತು, ಹೈ ಸ್ಪೀಡ್ ಡೇಟಾದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆಪ್ಷನ್ನೇ ಇರ್ತಾ ಇರಲಿಲ್ಲ. ವೈಫೈ ಮನೇಲಿರುತ್ತೆ, ಆಫೀಸಲ್ಲಿರುತ್ತೆ, ಆನ್ ದಿ ಗೋ ಸಿಗ್ತಾ ಇರಲಿಲ್ಲ. ಉದಾಹರಣೆಗೆ ನಮಗೆ ತಗೊಳ್ಳಿ, ಎಲ್ಲಾದರೂ ಔಟ್ಡೋರ್ ಇದ್ದಾಗ ಏನಾದ್ರು ಅರ್ಜೆಂಟಾಗಿ ಏನೋ ಒಂದು ಫೈಲನ್ನು ಕಳಿಸ್ಬೇಕು ಆಫೀಸಿಗೆ ಅಂದರೆ ಯಾವುದಾದ್ರು ಸೈಬರ್ ಸೆಂಟ್ರಿಗೆ ಹೋಗಬೇಕಾಗಿತ್ತು, ವೈಫೈ ಹುಡ್ಕೊಂಡು ಹೋಗಬೇಕಾಗಿತ್ತು. ಮೊಬೈಲ್ ನೆಟ್ವರ್ಕ್ನಲ್ಲಿ ಅಪ್ಲೋಡ್ ಸ್ಪೀಡ್ ತುಂಬ ಸ್ಲೋ, ಡೌನ್ಲೋಡ್ ಸ್ಪೀಡ್ ಅಂದರೆ ಬ್ರೌಸಿಂಗಿಗೆಲ್ಲ ಫಾಸ್ಟ್. ಆದರೆ ಈಗ ಪ್ರೀಮಿಯಂ ಲೇನ್ ಹಾಕಿಸ್ಕೊಂಡ್ರೆ ನಮಗೆ ಅಪ್ಲೋಡ್ ಕೂಡ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಡಬಲ್ ತ್ರಿಬಲ್ ಆಗುತ್ತೆ ಸ್ಪೀಡ್ ಅಂತ ಹೇಳಿದ್ರೆ ತುಂಬ ಜನ ಈ ರೀತಿ ಬೇರೆ ಬೇರೆ ಯೂಸ್ ಕೇಸ್ ಇರೋರು ಅದನ್ನು ಹಾಕಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅವರಿಗೆ ಅನುಕೂಲ ಕೂಡ ಆಗಬಹುದು ಅಂಥೇಳಿ ಬ್ಲ್ಯಾಕ್ ಮೇಲಿಂಗ್ ಟೂಲ್ ಆಗಬಾರ್ದು ಅನ್ನೋದು ನಮ್ಮ ಆಗ್ರಹ. ಯಾರು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಸ್ಪೀಡ್ ಅವಶ್ಯಕತೆ ಇದೆ ಅವ್ರು ಹಾಕಿಸ್ಕೊಳ್ಳಿ. ಉಳಿದವರಿಗೆ ಆಲ್ರೆಡಿ ಈಗೇನು ಸಿಗ್ತಿದೆ ಅದಕ್ಕಿಂತ ಕಮ್ಮಿ ಸಿಗಬಾರ್ದು, ಸ್ಲೋ ಆಗಬಾರ್ದು. ಎಲ್ಲರನ್ನ ಒಂದೇ ಲೇನಲ್ಲಿ ಹಾಕಿ, ಒಂದೇ ರಸ್ತೆಯಲ್ಲಿ ಹಾಕಿ ದುಡ್ಡು ಕೊಟ್ಟವರಿಗೆ ಒಂದು ಫುಲ್ ಸಪ್ರೇಟ್ ಹೈವೇ ಕೊಟ್ಟರೆ ಅವರೆಲ್ಲ ಜಾಮಲ್ಲಿ ಬೀಳಂಗೆ ಆಗಬಾರ್ದು ಅನ್ನೋದು ನಮ್ಮ ಆಗ್ರಹ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದನ್ನು ಓಪನ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸಲ್ಲಿ ನೀವು ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಪಡಿಬಹುದು. ಅದು ಕೂಡ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ನಿಮಗೆ ಉಳಿತಾಯದ ಅಭ್ಯಾಸವನ್ನು ಫೋರ್ಸ್ ಮಾಡೋ ಕ್ರೆಡಿಟ್ ಕಾರ್ಡ್. ನಿಮಗೆ 1 ಲಕ್ಷ ರೂಪಾಯಿನ ಕ್ರೆಡಿಟ್ ಲಿಮಿಟ್ ಕಾರ್ಡಲ್ಲಿ ಬರಬೇಕು ಅಂದರೆ ನೀವು ಅಷ್ಟು FD ಇಟ್ಟು ಅದನ್ನು ಬಡ್ಡಿಗೆ ಬೆಳೆಸಲೇಬೇಕಾಗುತ್ತೆ. ಆವಾಗಲೇ ನಿಮಗೆ ಕ್ರೆಡಿಟ್ ಕಾರ್ಡ್ನಲ್ಲಿ ಅಷ್ಟು ಲಿಮಿಟ್ ಬರೋದು. ನೀವು 2,000 ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. ಲೈಫ್ ಟೈಮ್ ಫ್ರೀ ರೂಪೇ ಕ್ರೆಡಿಟ್ ಕಾರ್ಡ್. 8.3% ತನಕ ನೀವು ಇಟ್ಟಿರೋ FDಗೆ ಬಡ್ಡಿ ಕೂಡ ಬರ್ತಾ ಇದೆ ಇವಾಗ. ಸೊ ಒಂಥರದ್ದು ನಿಮಗೆ ದುಡ್ಡನ್ನು ಅರ್ನ್ ಮಾಡೋ ಕ್ರೆಡಿಟ್ ಕಾರ್ಡ್ ಥರ. ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಆದ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.